ನಮಸ್ಕಾರ ಅರವಿಂದ್. ನನ್ನ ಹೆಸರು ಸೌಮ್ಯ ಪ್ರದೀಪ್. ನಾನು ಹೊನ್ನಾಳಿಯ ಶ್ರೀ ಸಾಯಿ ಗುರುಕುಲ ರೆಸಿಡೆನ್ಷಿಯಲ್ ಸ್ಕೂಲ್ ಎಚ್ ಕಡತ್ಕಟ್ಟೆ ಇದರ ಸೆಕ್ರೆಟ್ರಿ ಮಾತಾಡ್ತಿದ್ದೀನಿ. ನಮ್ಮ ಸ್ಕೂಲ್ನ ವಿದ್ಯಾರ್ಥಿನಿಯರು ಹಾಗೂ ವಿದ್ಯಾರ್ಥಿಗಳು ದಿನಾಂಕ 23ರಿಂದ 25 ಬೆಂಗಳೂರಿನಲ್ಲಿ ಅಂದರೆ ಸಿದ್ಧಗಂಗಾ ಸ್ಕೂಲಿನಲ್ಲಿ ನಡೆದ ಕ್ಲಸ್ಟರ್ ಲೆವೆಲ್ CBSE ಕ್ಲಸ್ಟರ್ ಲೆವೆಲ್ 8ರ ಖೋಖೋ ಪಂದ್ಯಾವಳಿಯ ವಿನ್ನರ್ಸ್ ಆಗಿದ್ದಾರೆ ಆ್ಯಂಡ್ ದೇ ಆರ್ ಸೆಲೆಕ್ಟೆಡ್ ಫಾರ್ ದ ನ್ಯಾಷನಲ್ ಲೆವೆಲ್ ಚಾಂಪಿಯನ್ಶಿಪ್. ಹಾಗೆ ಅಂಡರ್ 17 ಮಕ್ಕಳು ರನ್ನರ್ಸ್ ಅಪ್ ಆಗಿ ಬಂದಿದ್ದಾರೆ. ರನ್ನರ್ಸ್ ಅಪ್ ಅನ್ನೋದಕ್ಕಿಂತ ಸೆಕೆಂಡ್ ಪ್ಲೇಸ್ ತೊಗೊಂಡಿದ್ದಾರೆ. ಅವರು ಆ್ಯಕ್ಚುಲಿ ಇವರೆಲ್ಲ ಸ್ಟೇಟ್ ಲೆವೆಲಲ್ಲಿ ಗೆದ್ದಿದ್ದಾರೆ. ಆ್ಯಕ್ಚುಲಿ ಅಂಡರ್ 14ನಲ್ಲಿ ಸುಮಾರು 53 ತಂಡಗಳನ್ನು ನಮ್ಮ ಬಾಲಕಿಯರು ಅಂಡರ್ 14 ಬಾಲಕಿಯರು ಹಿಂದಿಕ್ಕಿ ವಿನ್ ಆಗಿದ್ದಾರೆ. ಅದನ್ನ ಇಟ್ಸ್ ಅ ಗ್ರೇಟ್ ಅಚೀವ್ಮೆಂಟ್ಸ್ ದಟ್ಸ್ ಟು ಫ್ರಮ್ ಹೊನ್ನಾಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದೇ ಆರ್ ಕ್ರಿಯೇಟೆಡ್ ಎ ಹಿಸ್ಟ್ರಿ. ಏಕೆಂದರೆ ಎಂಥ ಬೆಂಗಳೂರು ಆಗಲಿ, ಮೈಸೂರು, ದಾವಣಗೆರೆ, ಎಲ್ಲ ಕಡೆಯಿಂದ ಬಂದಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಸ್ಟೇಟ್ಸ್. ಇಟ್ಸ್ ಫ್ರಮ್ ಕರ್ನಾಟಕ ಆ್ಯಂಡ್ ದಟ್ಸ್ ಟು ಫ್ರಮ್ CBSE ಸ್ಕೂಲ್. ಅದರಲ್ಲಿ ನಮ್ಮ ಮಕ್ಕಳು ವಿನ್ ಆಗಿ ನ್ಯಾಷನಲ್ ಲೆವೆಲಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಅಂದರೆ ತುಂಬ ಹೆಮ್ಮೆಯಾದಂಥ ವಿಷಯ. ಅಂದರೆ ಅದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಇಷ್ಟೊಂದು ಅಚೀವ್ಮೆಂಟ್ ಮಾಡಿದ್ದಾರೆ ಅಂತ ಹೇಳ್ಕೊಳಕ್ಕೆ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಅದು ಹೊನ್ನಾಳಿ ಸಾಯಿ ಗುರುಕುಲದ ಹೆಸರನ್ನು ನಮ್ಮ ಬೆಂಗಳೂರಿನಲ್ಲಿ ಆ ಹೆಸರು 2 ಫೈನಲ್ ಟೀಮಿಗೆ ಬಂದಾಗ ನಮ್ಮ ಶಿಕ್ಷಕರಾಗಲಿ ಇದಾಗಲಿ ತುಂಬ ಪ್ರೌಡ್ ಫೀಲ್ ಆಗಿದ್ದಾರೆ. ಯಾಕೆಂದರೆ ಅದು ನಮ್ಮ ಮಕ್ಕಳು ನಮ್ಮ ಸ್ಕೂಲ್ ಹೆಸರನ್ನ ಇಲ್ಲಿವರೆಗೆ ತಂದಿದ್ದಾರಲ್ಲ ಅನ್ನೋದು ತುಂಬ ಪ್ರೌಡ್ ಫೀಲ್ ಆಯಿತು ನಮಗೆ. ಸೊ ಹಾಗೆಯೇ ಅಂಡರ್ 17 ಮಕ್ಕಳು ಕೂಡ ಸೆಕೆಂಡ್ ಪ್ಲೇಸ್ ತೊಗೊಂಡಿದ್ದಾರೆ. ಸೊ ಫೈನಲಲ್ಲಿ ಅವರು ಚೆನ್ನಾಗಿ ಆಡಿದ್ದಾರೆ. ಸೊ ಸೆಕೆಂಡ್ ಪ್ಲೇಸ್ ಬಂದಿದ್ದಾರೆ. ಹಾಗೆ ಇವರು ಅಂಡರ್ 14 ಮಕ್ಕಳು ಮುಂದಿನ ತಿಂಗಳು ಅಂದರೆ ಅಕ್ಟೋಬರ್ 14ನೇ ತಾರೀಕಿನಿಂದ ನಡೆಯುವಂಥದ್ದು ಹರಿಯಾಣದಲ್ಲಿ ನಡೀತಾ ಇದೆ. 14ರಿಂದ 18ನೇ ತಾರೀಕು ತನಕ ನ್ಯಾಷನಲ್ ಲೆವೆಲ್ಸ್ ಇದಿದೆ. ಅದಕ್ಕೆ ಕಾಂಪೀಟ್ ಮಾಡ್ತಾ ಇದ್ದಾರೆ. ಸೊ ನಾವು ಮಕ್ಕಳಿಗೆ ಹಾರ್ಟ್ ಫೆಲ್ಟ್ ಇದನ್ನು ಬೆಸ್ಟ್ ವಿಶಸ್ ಹೇಳ್ತಾ ಇದ್ದೀವಿ. ಹಾಗೆಯೇ ನಮ್ಮ ಮಕ್ಕಳು ಅಲ್ಲಿಂದ ನ್ಯಾಷನಲ್ ಟ್ರೋಫಿನೂ ತರ್ತಾರೆ ಅನ್ನೋದು ತುಂಬ ಹೋಪ್ಸ್ ಇದೆ. ತೊಗೊಂಡು ಬಂದೇ ಬರ್ತಾರೆ. ಅದರಲ್ಲಿ ನಮ್ಮ ಮಕ್ಕಳು ವಿನ್ ಆದರೆ ನೆಕ್ಸ್ಟ್ ಖೇಲೋ ಇಂಡಿಯಾದಲ್ಲಿ ಪಾರ್ಟಿಸಿಪೇಟ್ ಬೇಕಾಗುತ್ತದೆ. ಮಾಡ್ತಾರೆ ಅನ್ನೋದೊಂದು ಭರವಸೆ ತುಂಬ ಇದೆ. ಆ್ಯಂಡ್ thanks for the childrens and the supportive parents and the PE teachers. That's to ತಿಪ್ಪೇಸ್ವಾಮಿ ಸರ್, ಮಧು ಸರ್ ಆ್ಯಂಡ್ ಶಾಂತಾ ಮೇಡಮ್. ತಮಗೊಂದು ಪ್ರಶ್ನೆ ಕೇಳುವಂಥದ್ದು ಮಾಡಬೇಕಾಗುತ್ತೆ ಏನೋ. ಈ ಶ್ರೀ ಸಾಯಿ ಗುರುಕುಲ ಎಚ್ ಕನಕಟ್ಟೆಯಲ್ಲಿ ಏನು ತಮ್ಮ ಸ್ಕೂಲ್ ಇದೆ. ಆಲ್ರೆಡಿ ಈಗ ಮಾನ್ಯ ಶಾಸಕರು DG ಶಾಂತಗೌಡರವರು ಈ ನಿಮ್ಮ ಸಂಸ್ಥೆಗೆ ಅಧ್ಯಕ್ಷರುಗಳು ಆಗಿದ್ದಾರೆ. ಆಮೇಲೆ ಎಸ್ಪೆಷಲಿ ತಾವು ಕಾರ್ಯದರ್ಶಿಗಳು ಆದ ನಂತರ ಈ ಸಂಸ್ಥೆಗೆ ಅಚೀವ್ಮೆಂಟ್ ಮಾಡುವಂಥದ್ದು ನಿಮ್ಮ CBSE ಶ್ರೀ ಸಾಯಿ ಗುರುಕುಲ ವಿದ್ಯಾಸಂಸ್ಥೆ ಎಚ್ ಕನಕಟ್ಟೆ ರಾಷ್ಟ್ರ ಮಟ್ಟಕ್ಕೆ ಮತ್ತು ರಾಜ್ಯ ಮಟ್ಟಕ್ಕೆ ಕೀರ್ತಿ ತರುವಂಥದ್ದು ಕೂಡ ಎಸ್ಪೆಷಲ್ ಆಗಿದೆ. ಅದು ಕೂಡ ಇನ್ನೂ ಮುಂದುವರಿಯಲಿ ಅನ್ನೋದು ಕೂಡ ನಮ್ಮ ABC ನ್ಯೂಸ್ ವತಿಯಿಂದ ಕಂಗ್ರ್ಯಾಚುಲೇಷನ್ಸ್ ತಮಗೆ ತಿಳಿಸುವಂಥದ್ದು ಕೂಡ ನಾವು ಮಾಡ್ತೀವಿ. ಈ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾದಂಥ ತಮ್ಮ ಸ್ಕೂಲಿನ ವಿದ್ಯಾರ್ಥಿಗಳು ಖೋಖೋ ಪಂದ್ಯಾವಳಿಯಲ್ಲಿ ನೀವು ಯಾವ ಥರ ಈಗ ತರಬೇತಿ ಕೊಡುವಂಥದ್ದು, ಆ ವಿದ್ಯಾರ್ಥಿಗಳಿಗೆ ಫುಡ್ಡು ಮತ್ತು ಯಾವ ಥರ ಸಪ್ಲೈ ಮಾಡಿ ಅಂದರೆ ಸಾಧನೆ ಮಾಡಲಿಕ್ಕೆ ತಾವುಗಳು ಅವಕಾಶ ಮಾಡಿಕೊಡ್ತೀನಿ ಅನ್ನೋದು. ಫಸ್ಟು ಈ ಮಕ್ಕಳಿಗೆ ಮೇನ್ ಪೇರೆಂಟ್ಸ್ದು ಸಪೋರ್ಟ್ ಬೇಕಾಗುತ್ತೆ. ಸೊ ವಿತ್ ದೇಯರ್ ಪೇರೆಂಟ್ಸ್ ಸಪೋರ್ಟ್ ಹಾಗೆ PE ಟೀಚರ್ಸ್ದು ಎಫರ್ಟು, ಮಕ್ಕಳದು ಇನ್ನೂ ಡಬಲ್ ಎಫರ್ಟ್ ಫ್ರಮ್ ದ ಚಿಲ್ಡ್ರನ್ಸ್. ನಾವು ಈ ಮಕ್ಕಳನ್ನು ಸುಮಾರು 1 ತಿಂಗಳು ವಿತ್ ದೇಯರ್ ಪೇರೆಂಟ್ಸ್ ಪರ್ಮಿಷನ್ ನಾವು 1 ತಿಂಗಳಿಂದ ಸ್ಕೂಲಲ್ಲಿ ಹಾಸ್ಟೆಲಲ್ಲಿ, ಯಾಕೆಂದರೆ ಇದು ರೆಸಿಡೆನ್ಷಿಯಲ್ ಸ್ಕೂಲ್ ಆಗಿರೋದ್ರಿಂದ ಅವರಿಗೆ ನಮಗೆ ಕೋಚಿಂಗ್ ಕೊಡೋದು ಏನು ಪ್ರಾಬ್ಲಮ್ ಆಗಲಿಲ್ಲ. ಯಾಕೆಂದರೆ ಮಕ್ಕಳನ್ನೆಲ್ಲ ನಾವು 1 ತಿಂಗಳಿಂದ ಹಾಸ್ಟೆಲಲ್ಲೇ ಇಟ್ಕೊಂಡಿದ್ದೀವಿ. ಆ ಮಕ್ಕಳಿಗೆ ನಾವು ಪ್ರತಿದಿನ ಬೆಳಗ್ಗೆ 5 ಗಂಟೆಯಿಂದ ನಮ್ಮ PE ಟೀಚರ್ಸ್ ಅವ್ರಿಗೆ ಟ್ರೈನ್ ಅಪ್ ಮಾಡಿದ್ದಾರೆ. ಅವರಿಗೆ ಅಕಾಡೆಮಿಕ್ ಇಯರ್ ಬಗ್ಗೆನೂ ಅವ್ರದ್ದು ಕ್ಲಾಸಸ್ಸು ಮಿಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಬೆಳಗ್ಗೆ 5 o'clockಯಿಂದ 8 o'clock ತನಕ ಅವರಿಗೆ ಟ್ರೈನಿಂಗ್ ಕೊಡೋರು. ಮತ್ತು ಸಂಜೆ ಆಫ್ಟರ್ ಸ್ಕೂಲ್ ಅವರ್ಸ್ 4:30 to 6:30 or 7:30 ತನಕ ಟ್ರೈನ್ ಅಪ್ ಮಾಡಿದ್ದಾರೆ. ಮಕ್ಕಳದು ಎಫರ್ಟು ಹಾಗೇ ಇತ್ತು. ಏಕೆಂದರೆ ನೆಕ್ಸ್ಟ್ ಅವರು ನ್ಯಾಷನಲ್ ಲೆವೆಲಿಗೆ ಕಾಂಪೀಟ್ ಮಾಡಬೇಕು ಅನ್ನೋ ಮಟ್ಟಕ್ಕೆ ಅವ್ರು ಹೋಗಿದ್ದಾರೆ ಅಂದರೆ ಅವ್ರದ್ದು ಎಫರ್ಟ್ ಎಷ್ಟಿದೆ ಅಂತ ನಾವು ಅಲ್ಲೇ ಇದು ಮಾಡ್ಕೋಬೇಕು. ಆಮೇಲೆ ಅವ್ರಿಗೆ ಫುಡ್ ಆಗಲಿ ಅಷ್ಟೇ, ಅವ್ರಿಗೆ ಎನರ್ಜಿ ಬರೋವಂಥ ಫುಡ್ಡು ಪೇರೆಂಟ್ಸು ಸ್ವಲ್ಪ ಮನೆಯಿಂದಲೂ ಕಳಿಸಿರೋದು, ಹಾಸ್ಟೆಲಲ್ಲೂ ನಾವು ಒಳ್ಳೆ ಫುಡ್ ಪ್ರೊವೈಡ್ ಮಾಡ್ತೀವಿ. ಹಾಗಾಗಿ ಮಕ್ಕಳಿಗೆ ಯಾವ ಥರ ತೊಂದರೆನೂ ಆಗಿಲ್ಲ.
ಆಗೋದು ಇಲ್ಲ. ನಾವು ಮಕ್ಕಳಿಗೆ ಅಷ್ಟೊಂದು ಸಪೋರ್ಟಿವ್ ಆಗಿ ನಾವು ಇದ್ದೀವಿ. ಪೇರೆಂಟ್ಸ್ ಸಪೋರ್ಟು, ಟೀಚರ್ಸ್ದು ಎಫರ್ಟು ಆ್ಯಂಡ್ ಪುಷಪ್ಸ್ ಫ್ರಮ್ ದ ಟ್ರಸ್ಟೀಸ್. ಇದಷ್ಟು. ಒಂದು ಪ್ರಶ್ನೆ ಮೇಡಮ್, ಈ ರಾಜ್ಯದ 32 ಜಿಲ್ಲೆಗಳಿಂದ ಪಾರ್ಟಿಸಿಪೇಟ್ ಮಾಡುವಂಥದ್ದು ರಾಷ್ಟ್ರ ಮಟ್ಟದ CBSE ಖೋಖೋ ಪಂದ್ಯಾವಳಿಯಲ್ಲಿ ಮಾಡ್ತಾರೆ. ಯಾಕೆಂದರೆ ನಾವು ತಾಲೂಕು ಮಟ್ಟದ ಇರ್ತಕ್ಕಂಥ ತಮ್ಮ ಸ್ಕೂಲು ಈ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗೋದು ಅಷ್ಟು ಸುಲಭದ ಮಾತಲ್ಲ. ರಾಜ್ಯ 32 ರಾಜ್ಯಗಳ ವಿದ್ಯಾರ್ಥಿಗಳನ್ನು ಸೋಲಿಸೋದು ಎಷ್ಟು ಅಂದರೆ ಆಹಾರ ಸಮತೋಲನದ್ದು ಮತ್ತು ನಿಮ್ಮ ಟ್ರೈಅಪ್ ಕೊಡುವಂಥದ್ದು ಯಾವ ಥರ ಇರುತ್ತೆ ಕೊನೆಯದಾಗಿ? ಅದನ್ನೇ ಸರ್ ನಾನು ಹೇಳಿದ್ದು. ಇಟ್ಸ್ ಅ ಹಿಸ್ಟ್ರಿ ಫ್ರಮ್ ದಟ್ಸ್ ಟು ಫ್ರಮ್ ಹೊನ್ನಾಳಿ ಕ್ರಿಯೇಟೆಡ್ ಹಿಸ್ಟ್ರಿ ಆ್ಯಂಡ್ ಅ ಗ್ರೇಟ್ ಅಚೀವ್ಮೆಂಟ್. ಮಕ್ಕಳದ್ದು ಎಫರ್ಟು ಹಾಗೇ ಇದೆ ಸರ್. ನಮ್ಮ ಫಿಸಿಕಲ್ ಟೀಚರ್ಸ್ ತಿಪ್ಪೇಸ್ವಾಮಿ ಸರ್ ಆಗಿರ್ಬೋದು, ಮಧು ಸರ್ ಆಗಿರ್ಬೋದು, ಹಾಗೆ ಶಾಂತಮ್ಮ ಅವ್ರದ್ದು ಇರ್ಬೋದು, ತುಂಬ ಎಫರ್ಟ್ ಇದೆ. ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ದ PE ಟೀಚರ್ಸ್. ಗ್ರೇಟ್ ಎಫರ್ಟ್ಸ್. ಇಟ್ಸ್ ಅ ಗ್ರೇಟ್ ಎಫರ್ಟ್ ಫಾರ್ ದ ಸ್ಟೂಡೆಂಟ್ಸ್, ಸಪೋರ್ಟಿವ್ ಪೇರೆಂಟ್ಸ್. ಇವೆಲ್ಲದರಿಂದ ಯಾವುದು ಒಂದು ಇಲ್ದಿದ್ರು ನಮ್ಮ ಮಕ್ಕಳಿಗೆ ಇಷ್ಟೊಂದು ಇದಾಗ್ತಿರ್ಲಿಲ್ಲ. ಏಕೆಂದರೆ ಪೇರೆಂಟ್ಸ್ದು ಸಪೋರ್ಟ್ ನಾವು ಬೇಕೇ ಬೇಕಾಗುತ್ತೆ. ಅವ್ರದ್ದು ತೊಗೊಂಡು ನಮ್ಮ ಫಿಸಿಕಲ್ ಟೀಚರ್ಸ್ದು ಅಷ್ಟೇ ಇದೆ. ಮ್ಯಾನೇಜ್ಮೆಂಟ್ ಕೂಡ ನಾವು ಅವ್ರಿಗೆ ಏನು ಸಪೋರ್ಟ್ ಬೇಕೋ ಅದನ್ನು ನಾವು ಕೂಡ ಮಾಡಿದ್ದೀವಿ ಸರ್. ಇವೆಲ್ಲದರಿಂದಲೂ ಇಷ್ಟು ಮಕ್ಕಳು ಇಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಖುಷಿ ಪಡ್ತೀನಿ. ಅವ್ರು ನ್ಯಾಷನಲ್ ಲೆವೆಲಲ್ಲಿ ಗೆಲ್ತಾರೆ, ವಿನ್ ಆಗ್ತಾರೆ ಅನ್ನೋ ಕಾನ್ಫಿಡೆನ್ಸು ತುಂಬ ಇದೆ. ಅವರು ಹಾಗೇ ಬರ್ತಾರೆ ಸರ್, ಅವ್ರು ವಿನ್ ಆಗೇ ಬರ್ತಾರೆ. ಅದಕ್ಕೆ ಬೆಸ್ಟ್ ವಿಶಸ್. ಥ್ಯಾಂಕ್ ಯು.